ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ಖಾರ ಹುಣ್ಣಿಮೆಯ ಸ್ಪೆಷಲ್ಲು ಒಬ್ಬಟ್ಟು ಮಾಡೋದು ಹೇಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಹೂರಣ ರೆಡಿ ಮಾಡ್ಕೊಳ್ಳೋಕ್ಕೆ ನಾವು ಯಾವುದೇ ರೀತಿಯಾದಂತಹ ಮಿಕ್ಸಿ ಅಥವಾ ಕಲ್ಲನ್ನು ಉಪಯೋಗಿಸಿಲ್ಲ. ಹಾಗೆಯೇ ನಾವು ಹೂರಣನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅದು ಹೇಗೆ ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಒಬ್ಬಟ್ಟು ಮಾಡೋದು ಹೇಗಂತ ನೋಡೋಣ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋ ಲೋಟದಲ್ಲಿ 1 ಲೋಟದಷ್ಟು ಕಡಲೆಬೇಳೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಕಡಲೆಬೇಳೆ ಒಬ್ಬಟ್ಟು. ನೋಡಿ 1 ಲೋಟ, ಮೇಲೆ ಸ್ವಲ್ಪ ಇದೆ. 1 ಲೋಟ ಕಡಲೆಬೇಳೆನ ತಗೊಂಡು ಚೆನ್ನಾಗಿ 1-2-3 ಸರ್ತಿ ನೀರಿನಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು 1 ಲೋಟ ಕಡಲೆಬೇಳೆಗೆ 3 ಲೋಟ ನೀರನ್ನು ಸೇರಿಸಬೇಕಾಗತ್ತೆ. 3 ಲೋಟ ನೀರನ್ನು ಸೇರಿಸಿ ನಾವು ಕಡಲೆಬೇಳೆ ವಿಸಿಲ್ ಹೊಡೆಸ್ಕೊಂಡ್ರೆ ಆ ಬರೋ ಕಡಲೆಬೇಳೆ ನೀರಿಂದ ಕಟ್ಟಿಂದನೇ ಸಾಂಬಾರು ಮಾಡಬಹುದು. 1 ಚಿಟಿಕೆಯಷ್ಟು ಅರಿಶಿನ, ಹಾಗೆ ಚಿಟಿಕೆ ಉಪ್ಪು, ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 4 ವಿಸಿಲ್ ಬರಬೇಕಾಗುತ್ತೆ. ಸ್ವೀಟ್ ನೀರಾದರೆ 2 ವಿಸಿಲಿಗೆ ಸಾಕು. ನಾನು 4 ವಿಸಿಲ್ ಆದರೆ ಚೆನ್ನಾಗಿ ಬೇಳೆ ಬೇಯುತ್ತೆ. ಇವಾಗ ಈ ಕಡೆ ಒಬ್ಬಟ್ಟು ಮಾಡಲಿಕ್ಕೆ ಹಿಟ್ಟನ್ನು ತಯಾರು ಮಾಡ್ಕೊಳ್ಳೋಣ. ನಾನು ಮನೆಯಲ್ಲೇ ಬಿಡಿಸಿರುವಂತಹ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದೀನಿ. 2.5 ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಚಿರೋಟಿ ರವೆ, ಹಾಗೆ ಸ್ವಲ್ಪ ರುಚಿಗೆ ಉಪ್ಪು, ಇದಕ್ಕೂ ಕೂಡ ಚಿಟಿಕೆ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸಬೇಕಾಗುತ್ತೆ. ಎಣ್ಣೆನ ಸೇರಿಸಿ ಒಬ್ಬಟ್ಟನ್ನು ತಯಾರು ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ಹಾಕಿರುವಂತಹ ಅರಿಶಿನ ಮತ್ತು ಎಣ್ಣೆ, ಚಿರೋಟಿ ರವೆ ಎಲ್ಲವೂ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರೆತ್ಕೊಂಡು ಹೋಗಬೇಕು. ಆ ರೀತಿ ಮೊದಲನೇದಾಗಿ ನಾವು ಡ್ರೈ ಆಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ತದನಂತರ ಸ್ವಲ್ಪನೇ ನೀರನ್ನು ಉಪಯೋಗಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಿಗೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ನಾದ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಬಿಟ್ರೆ ತಿಳುವಾಗ್ಬಿಡುತ್ತೆ, ಆಮೇಲೆ ಏನು ಮಾಡಲಿಕ್ಕಾಗಲ್ಲ. ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನು ಹಾಕಿ ನೆನೆಸಿ ಮಾಡಬಹುದು. ನೋಡಿ, ಈ ಥರ ಸ್ವಲ್ಪ ನೀರನ್ನು ಹಾಕಿ ನಾನು ಚೆನ್ನಾಗಿ ತಯಾರು ಮಾಡ್ತಾ ಇದ್ದೀನಿ. ಇದನ್ನು ಎಷ್ಟು ಚೆನ್ನಾಗಿ ಒಬ್ಬಟ್ಟು ಹಿಟ್ಟನ್ನು ನೀವು ರೆಡಿ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ನೋಡಿ, ತುಂಬ ಸಾಫ್ಟಾಗಿ ಬರಬೇಕು. ನಾವು ಹಾಕಿರೋ ರವೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಎಣ್ಣೆನ ಕೈಗೆ ಅಪ್ಲೈ ಮಾಡಿಕೊಂಡು ನಾನು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಇದೇ ಥರನೇ ನೀವು ಕೂಡ ಕಲಿಸ್ಕೊಳ್ಳಿ. ಬಿಗಿನರ್ಸ್ ಆದರೆ ಸ್ವಲ್ಪ ಚಿರೋಟಿ ರವೆನ ಜಾಸ್ತಿನೇ ಹಾಕ್ಕೊಳ್ಳಿ. ಅಭ್ಯಾಸ ಇದೆ ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಕೈನ ಪ್ರೆಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಆ ಥರ ಮಾಡಿದ್ರೆ ಆರಾಮಾಗಿ ಬೆರಳು ಒಳಗಡೆ ಹೋಗಬೇಕು ಹಿಟ್ಟಿನೊಳಗಡೆ, ಅಂದರೆ ನಮಗೆ ಒಬ್ಬಟ್ಟು ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈ ಥರ ಚೆನ್ನಾಗಿ ಕಲಸಿದ ಮೇಲೆ ಇದನ್ನು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ನಾನು ಹಿಟ್ಟನ್ನು ನೆನಿಲಿಕ್ಕೆ ಇಡಬೇಕಾಗುತ್ತೆ. ನಿಮ್ಮ ಕಡೆ ಜಾಸ್ತಿ ಟೈಮು ಇತ್ತು ಅಂತ ಅಂದರೆ 1 ಅವರ್ ಆದರೂ ನೆನೆಸಿ. ನೋಡಿ, ನಾನಿವಾಗ ಹೂರಣ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೆನೆಸ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ಬಾಕ್ಸಲ್ಲಿ ನಾನು ಹಿಟ್ಟನ್ನು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹೂರಣ ರೆಡಿ ಆಗೋಷ್ಟರಲ್ಲಿ 1/2 ಅವರ್ ಆಗುತ್ತೆ. ನೋಡಿ, ಇವಾಗ ಇದನ್ನು ಕ್ಲೋಸ್ ಮಾಡಿ ಸೈಡಲ್ಲಿಟ್ಟು 4 ವಿಸಿಲ್ ಆಗಿದೆ. ಕುಕ್ಕರ್ ಪೂರ್ತಿ ಕಂಪ್ಲೀಟಾಗಿ ಕೂಲ್ ಆಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಆವಾಗಲೇ ಹಾಕಿರೋ ಅರಿಶಿನ ಮತ್ತು ಎಣ್ಣೆಯಿಂದ ಇಷ್ಟೊಂದು ಕಟ್ಟು ಗಟ್ಟಿಯಾಗಿ ಬರುತ್ತೆ. ಇದರಿಂದ ಸಾಂಬಾರು ಕೂಡ ಮಾಡ್ಬೋದು. ನೋಡಿ, ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನಾನು ನಿಮಗೆ ಒಂದು ಕಾಳನ್ನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು ನಮಗೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಂದು ಜರಡಿ ಸಹಾಯದಿಂದ ನಾನು ಬೇಳೆ ಮತ್ತು ಬೇಳೆಕಟ್ಟನ್ನು ಬೇರೆ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಜರಡಿ ಸಹಾಯದಿಂದ ಮಾಡೋದ್ರಿಂದ ಬೇಳೆ ನಾವು ಕಟ್ಟನ್ನು ಬಸಿಬೇಕಾದ್ರೆ ಕೈಗೆ ಬಿಸಿ ತಾಕಲ್ಲ. ಆ ಕಾರಣಕ್ಕೆ ಈ ಥರ ನಾನು ಬೇಳೆನ ಬಸ್ಕೊಳ್ತೀನಿ. ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ ಬಸ್ಕೊಳ್ಳಿ. ತದನಂತರ ಅದೇ ಕುಕ್ಕರ್ಗೆ ಇದನ್ನು ಸೇರಿಸ್ಬೇಕಾಗತ್ತೆ. ನೋಡಿ, ಯಾಕಂದರೆ ನಾವಿನ್ನು ಇದಕ್ಕೆ ಬೆಲ್ಲವನ್ನು ಸೇರಿಸಿ ಬೇಯಿಸ್ಕೊಳ್ಬೇಕು. ಯಾವ ಕಪ್ಪಲ್ಲಿ ನೀವು
ಬೇಳೆನ ತಗೊಂಡಿದ್ದೀರಾ ಅದೇ ಕಪ್ಪಲ್ಲಿ 1 ಲೋಟದಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನು ಕೂಡ ಇವಾಗಲೇ ನಾನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡರು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುಕ್ಕರ್ನ ಒಂದು 10ರಿಂದ 15 ನಿಮಿಷ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಏಲಕ್ಕಿ ಪೌಡರ್ ಮತ್ತು ಬೆಲ್ಲವನ್ನು ಬೇಳೆ ಜೊತೆ ಹಾಕಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಅದರದೊಂದು ಆರೋಮ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ರೀತಿ ಬೇಯಿಸ್ಕೊಂಡು ಒಬ್ಬಟ್ಟು ಮಾಡೋದ್ರಿಂದ ಎರಡು ದಿನ ಇಟ್ಕೊಂಡ್ರು ನಾವು ಒಬ್ಬಟ್ಟು ಹಾಳಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಎಣ್ಣೆ ಹಚ್ಚದೇನೆ ಬರೀ ಹಿಟ್ಟು ಹಚ್ಚಿ ಒಬ್ಬಟ್ಟು ಮಾಡಿದ್ರೆ 1 ವಾರದವರೆಗೂ ಇಟ್ಕೊಂಡು ತಿನ್ನಬಹುದು. ಎಣ್ಣೆ ಹಚ್ಚಿದರೆ 1-2 ದಿನ ಯೂಸ್ ಮಾಡ್ಕೊಳ್ಬಹುದು. ನೋಡಿ ಈ ಥರ ಚೆನ್ನಾಗಿ ಇದು ಕಳ ಅಂತ ಕುದಿಬೇಕಾಗುತ್ತೆ. ಇದು ಕುಕ್ಕರ್ನ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿ. ನೋಡಿ ಆವಾಗಲೇ ಎಷ್ಟು ತೆಳುವಿತ್ತು, ಈಗ ತುಂಬ ಗಟ್ಟಿಯಾಗಿದೆ. ನಾನಿವಾಗ ಮಿಕ್ಸಿನ ಮತ್ತು ಒರಳು ಕಲ್ಲನ್ನು ಯಾವುದನ್ನು ಯೂಸ್ ಮಾಡ್ಕೊಳ್ಳದೆ ಈ ಒಂದು ಜರಡಿಯಿಂದ ಹೂರ್ಣನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಕರೆಂಟ್ ಇಲ್ಲ ಅಂದರೆ ಒಬ್ಬಟ್ಟು ಮಾಡೋಕ್ಕಾಗಲ್ಲ ಅನ್ನೋವಂತಹ ಕಾರಣ ಬೇಕಾಗಿಲ್ಲ. ಈ ಒಂದು ಜರಡಿ ಇದ್ದರೆ ಆರಾಮಾಗಿ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಬಹುದು. ನೋಡಿ ಸ್ವಲ್ಪ ಬೇಳೆನ ಹಾಕ್ಕೊಂಡು ಈ ಥರ ಒಂದು ಸ್ಪೂನಿನ ಸಹಾಯದಿಂದ ಅದನ್ನು ಸ್ಮ್ಯಾಶ್ ಮಾಡ್ತಾ ಹೋಗಿದ್ರೆ ನಮಗೆ ತುಂಬ ಅಚ್ಚುಕಟ್ಟುವಾದಂತಹ ಹೂರ್ಣ ಸಿದ್ಧ ಆಗುತ್ತೆ. ಇಲ್ಲ ಅಂದರೆ ಒಂದು ಲೋಟದ ಸಹಾಯದಿಂದ ಕೂಡ ನೀವು ಮಾಡಬಹುದು. ನೋಡಿ ನಾನು ಇದೇ ಥರ ಎಲ್ಲ ಹೂರ್ಣವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಮೇಲೆ ಬಂದಿರುವಂತಹ ಸ್ವಲ್ಪ ಉಳಿದಿರುವಂತಹ ಬೇಳೆ ಅಗಳನ್ನು ಸಾಂಬಾರು ಮಾಡ್ಕೊತೀವಲ್ವ ಆ ಕಟ್ಟಿಗೆ ಸೇರಿಸ್ಕೊಳ್ಬಹುದು. ನೋಡಿ ನಾನು ನಿಮಗೆ ಅದನ್ನು ಉಂಡೆ ಮಾಡಿಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಹೂರ್ಣದಿಂದ ಎಷ್ಟೊಂದು ಸಾಫ್ಟಾಗಿ ರೆಡಿಯಾಗಿದೆ ಮತ್ತು ಇದು ಪರ್ಫೆಕ್ಟಾಗಿ ಒಬ್ಬಟ್ಟು ಮಾಡಲಿಕ್ಕೆ ಹೂರ್ಣ ಕೂಡ ನಮಗೆ ಸಿದ್ಧ ಆಗಿದೆ. ಇವಾಗ ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟು ಕೂಡ ಈ ಕಡೆ ಚೆನ್ನಾಗಿ ನೆನೆದಿದೆ. ಸ್ವಲ್ಪ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ ಜಿಗಿಯಾಗಿ ರೆಡಿಯಾಗಿದೆ. ಈ ಥರನೇ ನಮಗೆ ಹೋಳಿಗೆ ಮಾಡಲಿಕ್ಕೆ ಹಿಟ್ಟು ರೆಡಿ ಆಗಬೇಕು. ನೋಡಿ ಇವಾಗ ಒಂದ್ಸರಿ ಒಬ್ಬಟ್ಟು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಿಟ್ಟು ತಗೊಂಡು ಈ ತಗಡ ಮೇಲೆ ಸ್ವಲ್ಪ ಪೂರ್ತಿಯಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಹಿಟ್ಟನ್ನು ತಗೊಂಡು ಆವಾಗಲೇ ನಾನು ತೋರಿಸಿರುವಂಥ ಹೂರ್ಣನ ಇದರೊಳಗಡೆ ಹಾಕಿ ನಾನು ರೆಡಿ ಮಾಡ್ಕೊಳ್ತೀನಿ. ಹೋಳಿಗೆನ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರ ತಗೊಳ್ಬೇಕು. ಹಿಟ್ಟಲ್ಲಿ ಹಾಕ್ಕೊಂಡು ಅದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ಈ ಥರ ನಿಮಗೆ ಯಾವ ಥರ ಬರುತ್ತೋ ಅದೇ ಥರ ನೀವು ಮಾಡ್ಕೊಳ್ಳಿ. ನೋಡಿ ಈ ಕೈಯಲ್ಲಿ ಒಂದು ಕೈಯಲ್ಲಿ ತಿರುಗಿಸ್ತಾ ಇನ್ನೊಂದು ಕೈಯಲ್ಲಿ ಮೇಲೆ ಹಿಟ್ಟನ್ನು ತಗೊಂಡು ಜಾಸ್ತಿ ಆಗಿರುವ ಹಿಟ್ಟನ್ನು ತೆಗೆದುಬಿಟ್ಟು ಸೈಡಲ್ಲಿ ಎಲ್ಲೆಲ್ಲಿ ಓಪನ್ ಇರುತ್ತೆ ಆ ಹಿಟ್ಟನ್ನು ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ನಾವೀಗ ಒಬ್ಬಟ್ಟು ಮಾಡೋಕ್ಕೆ ಸಿದ್ಧ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಸ್ವಲ್ಪ ಮೇಲೆ ಎಣ್ಣೆನ ಹಚ್ಕೊಂಡು ಒಬ್ಬಟ್ಟು ಮಾಡಲಿಕ್ಕೆ ಬೇಕಾಗಿರುವಂತಹ ಲತ್ತುನ್ಗೆಗೆ ಕಂಪ್ಲೀಟಾಗಿ ಎಣ್ಣೆನ ಹಚ್ಕೊಂಡು ಆನಂತರ ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೀವು ಡಯಟ್ ಮಾಡೋರಾದರೆ ಎಣ್ಣೆ ಹಚ್ಚಿರುವಂತಹ ಜಾಗದಲ್ಲಿ ಹಿಟ್ಟನ್ನು ಬಳಸ್ಕೊಂಡು ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಬಹುದು. ನೋಡಿ ಎಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಒಬ್ಬಟ್ಟಂತೂ ಸಿದ್ಧ ಆಗಿದೆ. ನಾನು ಈ ಕಡೆ ಹಾಗೆ ತವೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ತವೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಪೂರ್ತಿಯಾಗಿ ಎಣ್ಣೆನ ಒಂದ್ಸರಿ ಹಚ್ಬಿಟ್ರೆ ಸಾಕು, ಪದೇ ಪದೇ ಹಚ್ಚಬೇಕನ್ನುವಂತಹ ಕೆಲಸ ಏನಿಲ್ಲ. ಈಗ ಕಾದಿರುವಂತಹ ತವೆಗೆ ಮಾಡ್ಕೊಂಡಿರುವಂಥ ಒಬ್ಬಟ್ಟನ್ನು ತೆಗೆದು ಅದರಲ್ಲೇ ಇಟ್ಕೊಂಡು ನಿಧಾನವಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಒಬ್ಬಟ್ಟು ಬಂದಿದೆ ಅಂತ. ಪೂರಿ ಥರನೇ ಉಬ್ಬಿದೆ. ತುಂಬ ಸಾಫ್ಟ್ ಆಗಿರುವಂತಹ ಒಬ್ಬಟ್ಟು ಸಿದ್ಧ ಆಗಿದೆ. ನೋಡ್ತಾ ಇದ್ರಲ್ಲ, ನಾವು ಯಾವುದೇ ರೀತಿಯಾದಂತಹ ಮಿಕ್ಸಿ ಜಾರು ಹಾಗೆ ಒರಳುಕಲ್ಲನ್ನು ಉಪಯೋಗಿಸ್ಕೊಂಡಿಲ್ಲ. ನೀವು ಕೂಡ ಇದೇ ಥರ ಒಂದ್ಸರಿ ಟ್ರೈ ಮಾಡಿ. ಮತ್ತು ಬಿಗಿನರ್ಸ್ಗಾದ್ರೂ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದೇ ಥರ ನಾನು ಇನ್ನೊಂದು ಒಬ್ಬಟ್ಟನ್ನು ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಒಬ್ಬಟ್ಟು ಮಾಡಲಿಕ್ಕೆ ಹರಿಯುತ್ತೆ, ಆಮೇಲೆ ಹೂರಣ ನೀರಾಗುತ್ತೆ, ಹಿಟ್ಟು ಕೂಡ ತುಂಬ ತೆಳುವಾಗಿದೆ ಅನ್ನುವಂತಹ ತೊಂದರೆ ಬರಲ್ಲ. ನಿಧಾನವಾಗಿ ಅಚ್ಚುಕಟ್ಟಾಗಿ ಎಲ್ಲವನ್ನು ನಾನು ಹೇಳಿರೋ ಹಾಗೆ ನೀವು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಟೈಮು ಕೂಡ ತುಂಬ ಕಡಿಮೆನೇ, ಇದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ಮಿಕ್ಸಿ ಜಾರ್ಗಾದರೆ ಒಂದೊಂದು ಅಗಳು ಹಾಗೆ ಉಳಿಯುತ್ತೆ, ಇದರಲ್ಲಾದರೆ ಅಗಳುಗಳು ಉಳಿಯುವಂತಹ ಚಾನ್ಸಸ್ ಇಲ್ಲ.
ಇವಾಗ ಇದನ್ನು ಕೂಡ ನಾನು ತವೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಒಬ್ಬಟ್ಟು ಶೀಟ್ ಇದ್ದರೆ ಅದ್ರ ಮೇಲೇನೂ ಕೂಡ ಮಾಡ್ಕೊಳ್ಬಹುದು. ನೋಡಿ ಎಷ್ಟೊಂದು ಸೂಪರಾಗಿ ಒಬ್ಬಟ್ಟಂತೂ ರೆಡಿ ಆಗ್ತಾ ಇದೆ. ನೀವು ಕೂಡ ಇದೇ ಮೆಥಡಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿದಂತಹ ವೀಕ್ಷಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಕಾರುಣ್ಮೆ ಸ್ಪೆಷಲ್ ಒಬ್ಬಟ್ಟನ್ನು ಮಾಡ್ಕೊಳ್ಳಿ. ನಾನು ಇವಾಗ ಮಾಡಿರುವಂಥ ಒಬ್ಬಟ್ಟನ್ನು ತುಪ್ಪದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಅದ್ಭುತವಾಗಿ ಒಬ್ಬಟ್ಟಂತೂ ರೆಡಿಯಾಗಿದೆ. ತುಂಬ ಸರಳ ವಿಧಾನದಲ್ಲಿ ತೋರಿಸಿದ್ದೀನಿ. ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಿ. ಹಾಗೆ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನೂ ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.